ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 28:20 ನಾವು ನೋಡ್ತೇವೆ, ನೀವು ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವರಿಗೆ ಬೋಧಿಸಿರಿ, ಇಗೋ ಲೋಕಾಂತ್ಯದವರೆಗೂ ಯಾವಾಗಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಅಂದನು. ಆಮೇನ್. ಅವರನ್ನ ಶಿಷ್ಯರನ್ನಾಗಿ ಮಾಡಿಕೊಳ್ಳಿರಿ ಎಂಬುದಾಗಿ ಇಲ್ಲಿ ಗಮನಿಸುವುದನ್ನು ನಾವು ನೆನೆಸ್ತೇವೆ. ಒಬ್ಬ ವ್ಯಕ್ತಿ ತಾನು ಕ್ರೈಸ್ತನೆಂದು ಹೇಳಿಕೊಂಡರೂ ಸಹ ಆತನಲ್ಲಿ ಯೇಸುವಿನ ಎಲ್ಲ ಆಜ್ಞೆಗಳಿಗೆ ವಿಧೇಯನಾಗುವ ಆಸಕ್ತಿ ಇಲ್ಲ ಅಂತಂದ್ರೆ ಅದು ಕೇವಲ ಗಾಳಿ ಮಾತಾಗಿಬಿಡ್ತದೆ. ಆತನು ಭಾನುವಾರದ ಕ್ರೈಸ್ತನಾಗಿರ್ತಾನೆ. ನಮ್ಮಲ್ಲಿ ಅನೇಕರು ಭಾನುವಾರದ ಕ್ರೈಸ್ತರಾಗಿ ಬದುಕುತ್ತಾ ಇದ್ದೇವೆ. ಅಂದರೆ ಭಾನುವಾರ ಬಂದಾಗ ಮಾತ್ರ ಸತ್ಯವೇದವನ್ನು ನಾವು ಗ್ರಹಿಸ್ತೇವೆ. ಕುಟುಂಬ ಪ್ರಾರ್ಥನೆಗಳು ಇವತ್ತು ಕಾಣದಾಗಿದೆ. ಕುಟುಂಬದಲ್ಲಿ ಒಟ್ಟಾಗಿ ಸತ್ಯವೇದವನ್ನು ಧ್ಯಾನಿಸುವಂತಹ, ಸತ್ಯವೇದದ ಕುರಿತು ಮಾತನಾಡುವಂತಹ ಸಮಯ ಅಸ್ಪಷ್ಟವಾಗಿದೆ. ಕ್ರೈಸ್ತತ್ವದಿಂದ ಇವತ್ತು ಬಹಳ ದೂರಕ್ಕೆ ನಾವು ನಡೀತಾ ಇದ್ದೇವೆ. ಆದರೆ ಹಾಗಾಗಬಾರದು ಅನ್ನುವುದೇ ಕರ್ತನ ಕೋರಿಕೆ. ಏನೂ ಇಲ್ಲದೆ ಇದ್ದಾಗ ನಾವು ದೇವರನ್ನು ಹುಡುಕಿದಂಥ ರೀತಿ ಇವತ್ತು ಇಲ್ಲವಾಗಿದೆ. ದೇವರು ನಮ್ಮನ್ನ ಹಂತ ಹಂತವಾಗಿ ನಮ್ಮನ್ನು ಆಶೀರ್ವದಿಸಿ ನಮ್ಮ ಅಗತ್ಯಗಳನ್ನು ಪೂರೈಸಿ ಇವತ್ತು ಒಂದು ನೆಲೆಯನ್ನು ಕೊಟ್ಟಿದ್ದಾರೆ. ಅನೇಕರಿಗೆ ನಾವು ಹೇಳುವಂಥ ಮಾತನ್ನ ಅನೇಕರು ಗೌರವಿಸುವಂಥ ಸ್ಥಿತಿಗೆ ನಮ್ಮನ್ನು ನಡೆಸಿದ್ದಾರೆ. ಆದರೆ ನಾವು ಕರ್ತನಿಂದ ದೂರ ಸರಿತಾ ಇದ್ದೇವೆ. ಕರ್ತನಿಗೆ ನಾವು ಸಮಯವನ್ನು ಕೊಟ್ಟಿದ್ದೇವಾ ಎನ್ನುವುದನ್ನು ನಾವು ಗ್ರಹಿಸಬೇಕಾಗಿದೆ. ಕರ್ತನು ಹೇಳ್ತಾನೆ, ನಾವು ಆತ್ಮದಲ್ಲಿ ಬಡವನಾಗಿರಬೇಕೆಂದು ಯೇಸು ಬಯಸಿದರೆ ನಾನು ಅದರ ಅರ್ಥವೇನೆಂದು ಅರಿತುಕೊಳ್ಳಬೇಕು ಮತ್ತು ಅದನ್ನು ಪಾಲಿಸಬೇಕು. ನಾನು ನನ್ನ ಪಾಪಗಳಿಗಾಗಿ ದುಃಖಿಸಬೇಕೆಂದೋ, ಸೌಮ್ಯ ಸ್ವಭಾವವನ್ನು ಹೊಂದಬೇಕೆಂದೋ ಯೇಸುವಿನ ಇಚ್ಛೆಯಾದರೆ ನಾನು ಅದನ್ನು ಪೂರೈಸುವುದನ್ನು ಕಲಿತುಕೊಳ್ಳಲು ಬಯಸಬೇಕಾಗ್ತದೆ. ನಾನು ನೀತಿಗಾಗಿ ಹಸಿದು ಬಾಯಾರಬೇಕೆಂದು ಆತನು ಬಯಸಿದರೆ ನೀತಿಗಾಗಿ ಹಸಿದು ಬಾಯಾರಲು ನಾನು ಇಷ್ಟಪಡ್ತೇನೆ. ಯೇಸು ಹಸಿದು ಬಾಯಾರಿರಿ ಎಂದು ನಮಗೆ ತೋರಿಸಿಕೊಟ್ಟ ಮನೋಭಾವ ಯಾವ ವಿಧವಾದದ್ದು ಎಂದರೆ, ನಾನು ಯಾವುದೇ ಬೆಲೆಯನ್ನು ತೆತ್ತು ನೀತಿವಂತನಾಗಬೇಕು ಎಂಬ ತೀವ್ರ ಹಸಿವು, ಬಾಯಾರಿಕೆ ನನ್ನಲ್ಲಿ ಇರುತ್ತದೆ ಹೊರತು ಅನುಕೂಲಕರವಾದ ವೇಳೆಯಲ್ಲಿ ನನ್ನ ಇತರ ಯೋಜನೆಗಳಿಗೆ ಅಡ್ಡಿಯಾಗದೆ ಇದ್ದಾಗ ಮಾತ್ರ ನೀತಿವಂತನಾಗ್ತೇನೆ ಎಂಬ ಮನೋಭಾವವಲ್ಲ. ನೀತಿಗಾಗಿ ಹಸಿದು ಬಾಯಾರಿರುವುದು ಅನ್ನೋದರ ಅರ್ಥ, ನೀನು ನೀರಿಗಾಗಿ ಸ್ವಲ್ಪ ಬಾಯಾರಿದ್ದೀಯ. ಯೋಚನೆ ಮಾಡಿ. ಈ ಲೋಕದಲ್ಲಿ ಇರತಕ್ಕಂಥ ಮಕ್ಕಳೇ, ನಿಮ್ಮ ಸಮಯಗಳನ್ನು, ನಿಮ್ಮ ಪ್ರಾಣ, ಆತ್ಮ, ಶರೀರ ಇವುಗಳ ರಕ್ಷಣೆಗಾಗಿ ನಿಮ್ಮ ಗುರಿ ಏನಾಗಿದೆ? ಯೇಸು ಹಸಿದು ಬಾಯಾರಿರಿ ಎಂದು ನಮಗೆ ತೋರಿಸಿಕೊಟ್ಟ ಮನೋಭಾವ ಇಂದು ಏನಾಗಿದೆ ಎಂಬುದನ್ನು ಗ್ರಹಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಅಪ್ಪಾ, ನಿಮ್ಮ ಪಾದದ ಸನ್ನಿಧಾನಕ್ಕೆ ಬರುವುದಕ್ಕೆ ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನೆ ಸ್ವಾಮಿ. ಸಹಾಯ ಮಾಡಪ್ಪ ದೇವರೇ, ಆಶೀರ್ವಾದ ಮಾಡು ಸ್ವಾಮಿ. ದೇವಾ, ಯಾರ್ಯಾರು ದೇವರೇ ಸಾಲದ ಬಾಧೆಗಳಿಂದ ನರಳುತ್ತಾ ಇದ್ದಾರೋ, ಮನೆ ಸಾಲಗಳಿಂದ ಇದ್ದಾರೋ, ಪರ್ಸನಲ್ ಸಾಲಗಳಿಂದ ಇದ್ದಾರೋ ದೇವರೇ, ಅವ್ರಿಗಾಗಿ ಬೇಡ್ತೇನೆ ಸ್ವಾಮಿ. ನಿನ್ನ ಮಕ್ಕಳು ಅನೇಕರಿಗೆ ಸಾಲ ಕೊಡುವರು ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದಂಥ ದೇವರೇ, ಸಹಾಯ ಮಾಡಪ್ಪ.
ಈ ವಾಗ್ದಾನದ ಪ್ರಕಾರ ಆಶೀರ್ವದಿಸು, ಈ ವಾಗ್ದಾನದ ಪ್ರಕಾರ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.